ನಮ್ಮ ಇವತ್ತಿನ ಒಂದು ವಿಷಯ ಬಂದು ಚಾತುರ್ಯವೂ ಮುಖ್ಯ ಅಂತ. ಏನಿದು ಚಾತುರ್ಯ ಅಂದರೆ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಕೆಲವೊಂದು ಟೈಮ್ ಎಲೆಮರೆಯ ಕಾಯಿ ಅಂತಾರಲ್ಲ, ಹಾಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸು ಮನೆಗಳಲ್ಲಿ ಅಥವಾ ಒಂದು ಪ್ರದರ್ಶನಕ್ಕೆ ಬರ್ದಿರೋ ಜನಕ್ಕೆ ಗೊತ್ತಾಗ್ದಿರೇ ಉಳಿದು ಬಿಡ್ತವೆ. ಸೊ ಆ ಥರದೊಂದು ಟ್ಯಾಲೆಂಟ್ಸ್ನ ನಾವು ಹೇಗೆ ಹೊರತೆಗಿಬೇಕು ಅನ್ನೋದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಥರ್ಸು. ಓಕೆ, ಕೇಳೋಣ. ಚಾತುರ್ಯವು ಪ್ರತಿಭೆಗೆ ಸಾಟಿಯಲ್ಲ, ಆದರೆ ಅದು ಜೀವರಕ್ಷಕ ಸಾಧನವಿದ್ದಂತೆ. ಚಾತುರ್ಯವಿಲ್ಲದಿದ್ದರೆ ಪ್ರತಿಭೆ ಪ್ರಕಾಶಿಸುವುದು ಕಷ್ಟಕರ. ಪ್ರತಿಭಾವಂತ ಇಂಜಿನಿಯರ್ ಯಂತ್ರವೊಂದನ್ನು ಕಂಡುಹಿಡಿಯುತ್ತಾನೆ ಎಂದಿಟ್ಟುಕೊಳ್ಳಿ. ಆದರೆ ಪ್ರತಿಭೆಯನ್ನು ನಗದಾಗಿ ಪರಿವರ್ತಿಸಲು ಆತ ಗ್ರಾಹಕರನ್ನು ಆಕರ್ಷಿಸಬೇಕಾಗುತ್ತದೆ. ಅವರು ಯಂತ್ರವನ್ನು ಖರೀದಿಸುವಂತೆ ಮನವೊಲಿಸಬೇಕಾಗುತ್ತದೆ. ಇದಕ್ಕೆ ಚಾತುರ್ಯ, ಮನವೊಲಿಸುವ ಸಾಮರ್ಥ್ಯ ಬೇಕಾಗುತ್ತದೆ. ಯಂತ್ರ ಎಷ್ಟೇ ಉತ್ಕರ್ಷವಾಗಿರಲಿ, ಉಪಯುಕ್ತವಾಗಿರಲಿ, ಅದು ಬಳಕೆಯಾಗದಿದ್ದಲ್ಲಿ ಅನುಪಯುಕ್ತವಾಗಲಿದೆ. ವೈಲೆಟ್ ಬಾನರ್ ಕಾರ್ಟರ್ ಹೇಳುತ್ತಾರೆ, ಪ್ರತಿಭೆಗೆ ಚಾತುರ್ಯ ಪರ್ಯಾಯವಲ್ಲ, ಆದರೆ ಚಾತುರ್ಯವಿಲ್ಲದಿದ್ದರೆ ಪ್ರತಿಭೆಗೆ ಮನ್ನಣೆ ಸಿಗುವುದಿಲ್ಲ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈ ಬಿಸ್ನೆಸ್ದಲ್ಲಿ ಏನು ಟ್ರೆಂಡ್ಸ್ ಯೂಸ್ ಮಾಡ್ತಾರೆ, ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಒಂದು ಪ್ರಾಡಕ್ಟ್ಸ್ನ ಏನು ಸ್ಯಾರಿ ಅಂತ ಅಂದ್ಕೊಳ್ಳೋಣ, ಡಿಫ್ರೆಂಟ್ ಪರ್ಸನ್ಸ್ ಡಿಫ್ರೆಂಟ್ ಆಗಿ ಮಾರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸುದರ್ಶನ್ ಸ್ಯಾರಿನೇ ಯಾಕೆ ಅಷ್ಟೊಂದು ಫೇಮಸ್ಸು, ಕಂಚಿವಮ್ಸ್ ಯಾಕೆ ಆ ಥರ ಫೇಮಸ್ ಆಗ್ತವೆ? ಯಾಕೆ ಅಂದರೆ ಅವ್ರೇನೋ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ, ಕ್ವಾಲಿಟಿ ಕೊಡ್ತಾರೆ, ಜನಗಳಿಗೆ ಅಟ್ರಾಕ್ಷನ್ ಮಾಡ್ತಾರೆ, ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಿಲಿಟಿ ಇರುತ್ತೆ, ಆಮೇಲೆ ಅಡ್ವರ್ಟೈಸ್ಮೆಂಟು ಕೊಡ್ತಾರೆ. ಸೊ ಆ ಥರ. ಸೊ ಚಾತುರ್ಯನೂ ಮುಖ್ಯ. ನೀವೆಲ್ಲೋ ಒಂದು ಮೂಲೆಯಲ್ಲಿ ಅಂಗಡಿ ಇಟ್ಕೊಂಬಿಟ್ಟು ಯಾರಿಗೂ ಜನಗಳಿಗೆ ಗೊತ್ತಾಗ್ದಿರ ಆ ರೋಡಲ್ಲಿ ಆ ಏರಿಯಾದವ್ರು ಅಷ್ಟೇ ಬರಬೇಕು ಅಂದರೆ ಈಗಿನ ಇದ್ರಲ್ಲಿ ಆಗೋದಿಲ್ಲ. ಈಗೆಲ್ಲ ಆನ್ಲೈನಲ್ಲಿ ತುಂಬ ಫಾಸ್ಟ್ ಇದೆ ಅಲ್ಲ, ಟೆಕ್ನಾಲಜಿ ತುಂಬ ಮುಂದೆ ಹೊರಟೋಗ್ಬಿಟ್ಟಿದೆ. ಸೊ ಅದೇ ಥರ ಇದು. ವಿರೋಧವನ್ನು ಗೆಲ್ಲುವ ಹಾಗೂ ನೀವು ಮಾಡಿದ್ದನ್ನು ಬೇರೆಯವರು ಅನುಸರಿಸುವಂತೆ ಮಾಡುವ ಕೌಶಲವೇ ಚಾತುರ್ಯ. ಚಾತುರ್ಯದಿಂದ ಕ್ಲಿಷ್ಟ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂಬುದಕ್ಕೆ ಸಣ್ಣ ಉದಾಹರಣೆ ಇಲ್ಲಿದೆ. ತುಂಬಿದ ಬಸ್. ಸಣ್ಣ ವಿಷಯವೊಂದಕ್ಕೆ ಇಬ್ಬರು ಮಹಿಳೆಯರ ನಡುವೆ ಜಗಳ ಆರಂಭವಾಯಿತು. ಇಬ್ಬರೂ ಒಂದೇ ಸಮನೆ ಮಾತನಾಡುತ್ತಿದ್ದಾರೆ. ಕಂಡಕ್ಟರ್ಗೆ ತಲೆ ಕೆಟ್ಟು ಹೋಯಿತು. ಏನಾಯಿತು ಎಂದು ಕೇಳಲು ಆಗುತ್ತಿಲ್ಲ. ಇಬ್ಬರನ್ನು ಸುಮ್ಮನಿರಿಸಿದ ಆತ ಹೇಳಿದ, ನಿಮ್ಮಲ್ಲಿ ಯಾರಿಗೆ ಹೆಚ್ಚು ವಯಸ್ಸಾಗಿದೆಯೋ ಅವರು ಮೊದಲು ಮಾತನಾಡಲಿ ಅಂತ ಹೇಳಿದರು. ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ಇಬ್ಬರು ಗಪ್ಚಿಪ್ಪಾದರು. ಅಂದರೆ ಯಾರಿಗೆ ವಯಸ್ಸನ್ನೋದಕ್ಕಿಂತ ಯಾರು ತುಂಬ ಬ್ರಿಲಿಯಂಟು, ಬುದ್ಧಿವಂತರೋ, ಯಾರು ಬುದ್ಧಿವಂತಿಕೆಯಲ್ಲಿ ಮೇಲಿದ್ದೀರೋ ಅವರು ಸುಮ್ಮನಿರಿ ಅಂತ ಹೇಳ್ತಾರೆ. ಸೊ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ನಾನು ಮೆಚೂರ್ಡಾಗಿ ಬಿಹೇವ್ ಮಾಡಬೇಕು ಅಂತ. ನೆಕ್ಸ್ಟು ಫ್ರೆಂಚ್ ಕ್ರಾಂತಿ ತುತ್ತ ತುದಿಯಲ್ಲಿದ್ದ ಕಾಲ. ಪ್ಯಾರಿಸ್ಸಿನ ರಸ್ತೆಗಳಲ್ಲೆಲ್ಲ ಜನರನ್ನು ಚದುರಿಸಲು ಸೈನಿಕರು ಮುಂದಾದರು. ತೀವ್ರ ರಕ್ತಪಾತದ ಸಾಧ್ಯತೆ ಇತ್ತು. ಆಗ ಯುವ ಲೆಫ್ಟಿನೆಂಟ್ ಒಬ್ಬ ಮುಂದೆ ಬಂದು ತಾನು ಜನರ ಬಳಿ ಮಾತನಾಡಬಹುದೇ ಎಂದು ಕಮಾಂಡಿಂಗ್ ಆಫೀಸರನ್ನು ಕೇಳಿದ. ಅನುಮತಿ ಸಿಕ್ಕಿತು. ಮುಂದೆ ಬಂದ ಆತ ತನ್ನ ಹ್ಯಾಟ್ ತೆಗೆದು ಹೇಳಿದ, ನಾಗರಿಕರೇ, ನೀವೆಲ್ಲ ದಯವಿಟ್ಟು ಚದುರಬೇಕು, ಜನಜುಂಗುಳಿ ಮೇಲೆ ಗುಂಡಿಡಬೇಕು ಎಂದು ನನಗೆ ಆದೇಶ ನೀಡಿದ್ದಾರೆ. ಜನ ಚದುರಿದರೂ ರಕ್ತಪಾತ ನಡೆಯಲಿಲ್ಲ. ಅಂದರೆ ಅವ್ರಿಗೆ ಹೇಳ್ತಾರೆ, ಈ ಥರ ಆರ್ಡರ್ ಮಾಡಿದ್ದಾರೆ, ನಿಮ್ಮ ಯಾರಿಗೆ ಬೇಕಾದ್ರೂ ಗುಂಡೇಟು ಹಾಕ್ಬೋದು ಅಂತಂದು. ಇದಕ್ಕೆ ಎಲ್ಲ ಜನ ಹೊರಟೋಗ್ಬಿಡ್ತಾರೆ. ಸೊ ತುಂಬ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಚಾತುರ್ಯದಿಂದ ಅವರು ಕೆಲಸನ ಸಾಧನೆ ಮಾಡಿದ್ದಾರೆ ಅಂತ. ಆರಿಸನ್ ಸ್ಟೆಫ್ ಮಾಡ್ರನ್ ಚಾತುರ್ಯವನ್ನು ವರ್ಣಿಸುವುದು ಹೀಗೆ: ಹಾಸ್ಯ ಪ್ರವೃತ್ತಿ, ಉತ್ತಮ ಪರಿಪ್ರೇಕ್ಷೆ, ಪರಿಸ್ಥಿತಿಯನ್ನು ಶೀಘ್ರವಾಗಿ ಅಳೆಯುವ ಸಾಮರ್ಥ್ಯ ಹಾಗೂ ಶಾಂತ ಮನೋಭಾವದ ಮಿಶ್ರಣವೇ ಚಾತುರ್ಯ. ಅದು ನೋವು ನಿವಾರಕರಂತೆ ಕೆಲಸ ಮಾಡುತ್ತದೆಯೇ ಹೊರತು ಗಾಯಗೊಳಿಸುವುದಿಲ್ಲ. ಸಂಶಯ ದೂರ ಮಾಡುತ್ತದೆ, ಸಾಂತ್ವನ ನೀಡುತ್ತದೆ. ನಮ್ಮ ಸುತ್ತಲಿನ ಆಗುಹೋಗುಗಳಿಗೆ ಪ್ರತಿಸ್ಪಂದನೆ, ಪರಿಸರಕ್ಕೆ ಹೊಂದಿಕೊಳ್ಳುವುದು, ಸಹಾಯ ಹಸ್ತ ನೀಡುವುದು, ಸಮಯಕ್ಕೆ ಅಗತ್ಯವಾದ ಕ್ರಿಯೆ, ಸ್ನೇಹಿತರು ಸಹೋದ್ಯೋಗಿಗಳಿಗೆ ಅವರು ಕೇಳಬೇಕು ಎಂದುಕೊಂಡಿರುವುದನ್ನೇ ಹೇಳುವುದು, ಅದು ಸೂಕ್ತ ಸಮಯದಲ್ಲಿ, ಇವೆಲ್ಲ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಅಧಿಕಾರವನ್ನು ಚಾತುರ್ಯದಿಂದ ಬಳಸಿದರೆ ಹೆಚ್ಚು ಪರಿಣಾಮ ಉಂಟುಮಾಡುತ್ತದಲ್ಲದೆ ಯಾವುದೇ ಕಹಿ ಭಾವನೆ ಇಲ್ಲದೆ ಆಗಬೇಕಿದ್ದ ಕೆಲಸ ಆಗುತ್ತದೆ. ಅಹಂಕಾರದ ನಡೆ ತಿರಸ್ಕಾರಕ್ಕೆ ಕಾರಣವಾಗುತ್ತದೆ. ಒಮ್ಮೆ ಅಮೆರಿಕದ ಸೈನಿಕರ ತುಕಡಿಯೊಂದು ದಾರಿಗಡ್ಡವಾಗಿದ್ದ ಮರದ ಭಾರೀ ದಿಮ್ಮಿಯನ್ನು ಪಕ್ಕಕ್ಕೆ ಸರಿಸಲು ಯತ್ನಿಸುತ್ತಿತ್ತು. ಎಷ್ಟು ಪ್ರಯತ್ನ ಪಟ್ಟರೂ ದಿಮ್ಮಿ ಪಕ್ಕಕ್ಕೆ ಸರಿಯಲಿಲ್ಲ. ಕಮಾಂಡಿಂಗ್ ಅಧಿಕಾರಿ ಸಿಟ್ಟಿಗೆದ್ದು ಆದೇಶಗಳನ್ನು ಒದರುತ್ತಿದ್ದನೇ ಹೊರತು ಕೈಗೂಡಿಸಲು ಮುಂದಾಗಲಿಲ್ಲ. ಆ ಸೈನಿಕರಿಗೆ ಬೇಕಾಗಿದ್ದು ಒಂದು ಜತೆ ಕೈಗಳ ನೆರವು. ಸೈನಿಕರ ಜತೆ ಕೈಗೂಡಿಸುವುದು ತನ್ನ ಘನತೆಗೆ ಕಡಿಮೆ ಎಂದು ಅಧಿಕಾರಿ ಭಾವಿಸಿದ್ದ. ಮುಖ್ಯ ಕಮಾಂಡಿಂಗ್ ಆಫೀಸರ್ ಜಾರ್ಜ್ ವಾಷಿಂಗ್ಟನ್ ಅದೇ ಮಾರ್ಗದಲ್ಲಿ ಬಂದರು. ಅವರಿಗೆ ತಕ್ಷಣ ಪರಿಸ್ಥಿತಿ ಅರಿವಾಯಿತು. ವಾಹನದಿಂದ ಕೆಳಗಿಳಿದವರೇ
ಸೈನಿಕರ ಜತೆ ಕೈ ಜೋಡಿಸಿದರು. ಕ್ಷಣ ಮಾತ್ರದಲ್ಲಿ ದಿಮ್ಮಿ ಪಕ್ಕಕ್ಕೆ ಸರಿದು ದಾರಿ ಸಂಚಾರಕ್ಕೆ ಮುಕ್ತಗೊಂಡಿತು. ಸೈನಿಕರಿಗೆ ತಮ್ಮ ಜತೆ ದಿಮ್ಮಿ ತಳ್ಳಿದವರು ಯಾರೆಂದು ಗೊತ್ತಿರಲಿಲ್ಲ. ಆತನಿಗೆ ಧನ್ಯವಾದ ಹೇಳಿದರು. ಹೊರಡುವ ಮುನ್ನ ಜಾರ್ಜ್ ವಾಷಿಂಗ್ಟನ್ ಕಮಾಂಡಿಂಗ್ ಅಧಿಕಾರಿಗೆ ಹೇಳಿದರು, ಮುಂದೆ ಎಂದಾದರೂ ಕೆಲಸಕ್ಕೆ ಜನ ಕಡಿಮೆಯಾದರೆ ವಾಷಿಂಗ್ಟನ್ಗೆ ಕರೆ ಮಾಡು. ಕಮಾಂಡಿಂಗ್ ಅಧಿಕಾರಿ ಮೂರ್ಛೆ ಹೋಗುವುದು ಬಾಕಿ ಇತ್ತು. ಆತ ಅಪ್ರತಿಪನಾದ. ಪ್ರತಿಷ್ಠೆಗೆ ಅರ್ಥವಿಲ್ಲ ಎಂಬ ಸಂದೇಶ ಆತನಿಗೆ ಮುಟ್ಟಿತು. ಒಂದೊಮ್ಮೆ ಆತನಿಗೆ ಬೈದಿದ್ದರೆ ಕಹಿ ಉಳಿದು ಬಿಡುತ್ತಿತ್ತು. ಹೇಳಬೇಕಾದ್ದನ್ನು ಚಾತುರ್ಯದಿಂದ ವಾಷಿಂಗ್ಟನ್ ಹೇಳಿಬಿಟ್ಟಿದ್ದರು. ಅಂದರೆ ಕಡಿಮೆ ಜನ ಇದ್ದಾರೆ ಅಂತ ಅವ್ರಿಗೆ ಮನದಟ್ಟು ಮಾಡಿಸಿದ್ರು. ಆಡಿಸನ್ ಹೇಳುತ್ತಾರೆ, ವ್ಯಕ್ತಿಯೊಬ್ಬ ಹೆಚ್ಚು ಓದದೇ ಇರಬಹುದು ಅಥವಾ ಬುದ್ಧಿವಂತನಲ್ಲದಿರಬಹುದು, ಆದರೆ ಆತನಿಗೆ ಸಾಮಾನ್ಯ ಪ್ರಜ್ಞೆ ಇದ್ದರೆ ಮತ್ತು ಆತನ ವರ್ತನೆ ಸ್ನೇಹಯುತವಾಗಿದ್ದರೆ ಅದರಿಂದ ಜನರ ಒಲವು ಗಳಿಸಬಹುದು. ಜನರನ್ನು ಮೆಚ್ಚಿಸಲು ಉಜ್ವಲ ಆಲೋಚನೆಗಳೇ ಬೇಕೆಂದಿಲ್ಲ. ಕೆಲಸಗಳನ್ನು ಕಡಿಮೆ ಸಾಮರ್ಥ್ಯ ಹಾಗೂ ಹೆಚ್ಚು ಚಾತುರ್ಯದಿಂದ ಸಾಧಿಸಬಹುದು. ಬಹುತೇಕ ವ್ಯಾಪಾರಿಗಳ ಯಶಸ್ಸಿಗೆ ಅವರ ಬುದ್ಧಿಮತ್ತೆ ಕಾರಣವಲ್ಲ, ಬದಲಿಗೆ ವ್ಯವಹಾರ ಚಾತುರ್ಯ ಕಾರಣ. ಯಾವ ವ್ಯಾಪಾರಿಯೂ ತನ್ನ ಗ್ರಾಹಕರನ್ನು ಅತೃಪ್ತಿಗೊಳಿಸಲು ಯತ್ನಿಸುವುದಿಲ್ಲ. ಅವರನ್ನು ಕೊಳ್ಳುವವರು ಎನ್ನುವ ಬದಲು ಪೋಷಕ ಅಥವಾ ಪೇಟ್ರನ್ ಎನ್ನುತ್ತಾರೆ. ಕಂಪನಿಯೊಂದರ ಪತ್ರದಲ್ಲಿನ ಒಕ್ಕಣೆ ಇದಕ್ಕೆ ಉದಾಹರಣೆ. ನಮ್ಮ ಸೇವೆಯ ಬಗ್ಗೆ ಯಾವುದೇ ಅತೃಪ್ತಿ ಇಲ್ಲವೇ ಆಕ್ಷೇಪ ಇದ್ದಲ್ಲಿ ಆ ಕುರಿತು ಮಾಹಿತಿ ನೀಡಿದಲ್ಲಿ ನಾವು ಕೃತಜ್ಞರಾಗಿರುತ್ತೇವೆ ಹಾಗೂ ಅದನ್ನು ಸರಿಪಡಿಸಲು ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಒಂದು ಅಗ್ರಿಮೆಂಟಲ್ಲಿ ಇರ್ತವೆ. ಕೆಲವರು ಚಾತುರ್ಯವನ್ನು ಕುಟಿಲತೆ ಎನ್ನುತ್ತಾರೆ. ನೇರವಾಗಿ ಹೇಳುವುದು ಸರಿಯಾದ ದಾರಿ ಎನ್ನುವವರಿದ್ದಾರೆ. ನೇರವಂತಿಕೆ ಚಾತುರ್ಯದಿಂದ ಬರುವಂಥದ್ದು ಎಂದು ವಾದಿಸುತ್ತಾರೆ. ಇರಬಹುದು, ಆದರೆ ಕಣ್ಣಿಲ್ಲದವನನ್ನು ಅಂದ ಎನ್ನುವುದು ಯಾವ ಸೌಜನ್ಯ? ನೇರವಂತಿಕೆ ಅಲ್ವೇ? ಪ್ರತಿಭೆಯಿಂದ ಪ್ರವೇಶ ಸಿಗುತ್ತದೆ, ಚಾತುರ್ಯವು ಇದ್ದರೆ ಪ್ರಯಾಣ ಸುಲಭವಾಗುತ್ತದೆ ಅಂತ. ಪ್ರತಿಭೆ ಅಂದರೆ ಟ್ಯಾಲೆಂಟ್ ಇರುತ್ತೆ ಎಲ್ರಿಗೂ, ಅದು ಒಂದು ಸರಿಯಾದ ಸಮಯಕ್ಕೆ ಅವಕಾಶ ಸಿಕ್ಕಾಗ ಬಳಸ್ಕೊಳ್ಳೋ ಅಂಥ ಒಂದು ಚಾತುರ್ಯ ಬೇಕು. ಓಕೆನಾ? ಥ್ಯಾಂಕ್ ಯು.